दुरितहरा देवा दीनहरा पुरेयो मुरलीधरा दुरितहरा देवा दीनहरा पुरेयो मुरलीधरा ಧರೆಯ ಬಂಧುವು ನೀನಾಗಿರುವೆ ಧರೆಯ ಬಂಧುವು ನೀನಾಗಿರುವೆ ದೀನಳ ಕಾಯದೆ ಎಲ್ಲೆಡೆಗಿರುವೆ ಧರೆಯ ಬಂಧುವು ನೀನಾಗಿರುವೆ ದೀನಳ ಕಾಯದೆ ಎಲ್ಲೆಡೆಗಿರುವೆ ಸಕಲವು ನೀನೆ ಸಕಲ ವಿಧಾತ ಸಕಲ ವಿಧಾತ ನಿನಗಿದು ಸರಿಯೇ ಮಾಯಾ ಮೋಹನನೇ ಪುರೆಯೋ ಮುರಳೀಧರ ಮಾನುಕುಲೇಶ ಹೇ ಜಗದೀಶ ಮಾನುಕುಲೇಶ ಹೇ ಜಗದೀಶ ಭಕ್ತರ ಮನದ ನಾಮ ವಿಲಾಸ ಭಕ್ತರ ಮನದ ನಾಮ ವಿಲಾಸ ದುರಿತಗಳರಿಸೋ ದೊರೆ ಮಹಾಂತೇಶ ದುರಿತಗಳರಿಸೋ ದೊರೆ ಮಹಾಂತೇಶ ನಿನ್ನನೆ ನಂಬಿರುವೆ ಹರಿಸಿನ ಕ್ಲೇಶ ನಿನ್ನನೆ ನಂಬಿರುವೆ ಹರಿಸಿನ ಕ್ಲೇಶ ಸಕಲ ವಿಧಾತ ನಿನಗಿದು ಸರಿಯೇ ಸಕಲ ವಿಧಾತ ನಿನಗಿದು ಸರಿಯೇ ಮಾಯಾ ಮೋಹನನೇ ಪುರೆಯೋ ಮುರಳೀಧರ ದುರಿತಹರ ದೇವಾ ದೀನಹರ ಪುರೆಯೋ ಮುರಳೀಧರ ಪರಮಾತ್ಮ ಪಂಚ ಪಾಂಡವರ ಪತ್ನಿಯಾಗಿಯೂ ಸಹ ನಾನು ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟದೆ ಹಾಗೆಯೇ ಕಾಲವನ್ನು ಕಳೆಯುವಂತಾಯಿತು. ಈ ನನ್ನ ಬಿಚ್ಚಿದ ಕೇಶ ರಾಶಿಯಾದರೂ ಕಾಲಿಗೆ ನಾಟಿದ ಮುಳ್ಳಿನಂತೆ ಕ್ಷಣ ಕ್ಷಣಕ್ಕೂ ನನ್ನ ದ್ವೇಷವನ್ನು ಹೆಚ್ಚುತ್ತಿರುವುದು. ನನ್ನ ಪತಿಗಳಾದರೂ
ಸುಳ್ಳು ಪ್ರತಿಜ್ಞೆಗಳಿಂದ ಪೊಳ್ಳು ಆರ್ಭಟಗಳಿಂದ ಸುಮ್ಮನೆ ಕಾಲವನ್ನು ಕಳೆಯುತ್ತಿರುವರು. ಅವರಿಗಂತೂ ನನ್ನ ವಿಚಾರದಲ್ಲಿ ಮರುಕವಿಲ್ಲ. ಕೃಷ್ಣ, ನಿನಗೂ ನಿನ್ನೆ ತಂಗಿಯ ವಿಚಾರದಲ್ಲಿ ಮರುಕವಿಲ್ಲವೇ? ಎಲ್ಲಿರುವೆ ಕೃಷ್ಣ? ರಕ್ಷಿಸು, ರಕ್ಷಿಸು. ತಂಗಿ, ಅಣ್ಣ. ತಂಗಿ, ತಂಗಿ, ನಿನಗೆ ಮಂಗಳವಾಲಿ ಮೇಲೆ ಹೇಳು. ಅಣ್ಣ. ವೇಣುಗೋಪಾಲ, 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 ಕ್ಷಿತಜನ ಪಾಲ, ಪಾವನ ಲೀಲಾ. ಕ್ಷಿತಜನ ಪಾಲ, ಪಾವನ ಲೀಲಾ, ರುಕ್ಮಿಣಿ ಲೋಲ, ಆನಂದ ಮಾಲ. ರುಕ್ಮಿಣಿ ಲೋಲ, ಆನಂದ ಮಾಲ, ವೇಣುಗೋಪಾಲ, ವೇಣುಗೋಪಾಲ. ಸುರನು ನರನು ನೀನೇ ದೇವ, ವರವೋ ಫಲವೋ ನಿನ್ನ ಸ್ವಭಾವ. ಹೌದಲ್ಲವೇ ಅಣ್ಣ? ಹೌದು ತಂಗಿ. ಸುರನು ನರನು ನೀನೇ ದೇವ, ವರವೋ ಫಲವೋ ನಿನ್ನ ಸ್ವಭಾವ. ಆದಿ ಅಂತ್ಯವೂ ನೀನೇ, ವೇದ ಪುರಾಣವು ನೀನೇ. ಆದಿ ಅಂತ್ಯವೂ ನೀನೇ, ವೇದ ಪುರಾಣವು ನೀನೇ. ಸಾಧು ಸಜ್ಜನರು ಪೂಜೆಗೈವ ದೇವವರೇಣ್ಯನು ನೀನೇ. ತಂಗಿ, ಅಣ್ಣ. ಸಾಧು ಸಜ್ಜನರು ಪೂಜೆಗೈವ ದೇವವರೇಣ್ಯನು ನೀನೇ. ನೀನೇ ಮೂರ್ಜರಿ ದಾತ ದಯಾನಿಧಿ. ನೀನೇ ಮೂರ್ಜಗದಾತ ದಯಾನಿಧಿ. ವೇಣುಗೋಪಾಲ, ವೇಣುಗೋಪಾಲ, ಕ್ಷಿತಜನ ಪಾಲ, ಪಾವನ ಲೀಲಾ. ತಂಗಿ, ಅಣ್ಣ. ಕ್ಷಿತಜನ ಪಾಲ, ಪಾವನ ಲೀಲಾ, ರುಕ್ಮಿಣಿ ಲೋಲ, ಆನಂದ ಮಾಲ. ತಂಗಿ, ರುಕ್ಮಿಣಿ ಲೋಲ, ಆನಂದ ಮಾಲ, ವೇಣುಗೋಪಾಲ, ವೇಣುಗೋಪಾಲ. ತಂಗಿ, ಅಣ್ಣ. ನನ್ನನ್ನು ಸ್ಮರಿಸಲು ಕಾರಣವೇನು ತಂಗಿ? ಅಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿದ ನೀನು ಇಂದೇ ಕಣ್ಣ ಈ ರೀತಿ ಮೌನದಿಂದಿರುವೆ? ತಂಗಿ, ಈಗ ನನ್ನಿಂದಾಗಬೇಕಾದ ಕಾರ್ಯವಾದರೂ ಏನು? ಅಣ್ಣ, ಹೇಗಾದರೂ ಮಾಡಿ ಈ ನನ್ನ ಬಿಚ್ಚಿದ ಮುಡಿಯನ್ನು ನೀನೇ ಮುಡಿಗಟ್ಟಿಸಬೇಕಣ್ಣ. ತಂಗಿ, ಈ ವಿಚಾರದಲ್ಲಿ ನಿನ್ನ ಪತಿಗಳೇ ಯುದ್ಧ ವಿಮುಕ್ತರಾಗಿರುವಾಗ ನಾನು ಮಾಡುವುದಾದರೂ ಏನು? ಧರ್ಮಪುತ್ರನು ಧರ್ಮವನ್ನು ಹಿಡಿದು ಶಾಂತನಾಗಿರುವನು. ಮತ್ತೆ ಭೀಮ ಅರ್ಜುನರು ಅಗ್ರಜನ ಮಾತಿಗೆ ಒಳಪಟ್ಟು ನನ್ನನ್ನು ಸಂಧಿಗಾಯಿ ಕಳಿಸಿರುವರು. ತಂಗಿ, ಅಣ್ಣ, ಭೀಮ ಅರ್ಜುನರು ತಮ್ಮ ಪ್ರತಿಜ್ಞೆಗಳನ್ನು ಮರೆತು ಬಿಟ್ಟಂತಿದೆ ಅಲ್ಲವೇ? ಅಣ್ಣ, ನನ್ನ ಪತಿಗಳಾದರೂ ಸುಳ್ಳು ಪ್ರತಿಜ್ಞೆಗಳಿಂದ ಪೊಳ್ಳು ಆರ್ಭಟಗಳಿಂದ ಸುಮ್ಮನೆ ಕಾಲವನ್ನು ಕಳೆಯುತ್ತಿರುವರು.
ಅವರಿಗಂತೂ ನನ್ನ ವಿಚಾರದಲ್ಲಿ ಮರುಕವಿಲ್ಲ. ನೀನೇ ಹೇಗಾದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸಬೇಕಣ್ಣ. ತಂಗಿ, ಹೇಳುವಿನಿ ಕೇಳುವಳಾಗು. ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೇ ಕೃಷ್ಣ ಕೃಷ್ಣ ತಂಗಿ, ಅಣ್ಣ ಒಳಬೇಡ ತಂಗಿ. ನೆರೆದಾಸ ಭಾಂಗಣದೆ ದುರುಳ ಕುರು ರಾಕ್ಷಸರು ನೆರೆದಾಸ ಭಾಂಗಣದೆ ದುರುಳ ಕುರು ರಾಕ್ಷಸರು ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಕಿಡುಗನ ಹಾಗೆ ಒಳಬೇಡ ತಂಗಿ. ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗನ ಹಾಗೆ ಹುಲಿ ಜಿಗಿದು ಹುಲ್ಲೆಯ ಮರಿಯನ್ನು ಕೊಲ್ವ ಪರಿಯನ್ನ ಕಾಡಿದನು ಹುಲಿ ಜಿಗಿದು ಹುಲ್ಲೆಯ ಮರಿಯನ್ನು ಕೊಲ್ವ ಪರಿಯನ್ನ ಕಾಡಿದನು ನೆರೆದಾಸ ಭಾಂಗಣರಿ ತಂಗಿ, ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದುರು ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದುರು ಕರತಟ್ಟಿ ಕೇಕೆಯಿಂ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಅಣ್ಣ ಒಳಬೇಡ ತಂಗಿ, ಸಮಾಧಾನದಲ್ಲಿ ಬೋ. ಕರತಟ್ಟಿ ಕೇಕೆಯಿಂ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆನಿಸಿದರು ತಂಗಿ, ಅಣ್ಣ ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆನಿಸಿದರು ನೆರೆದಾಸ ಭಾಂಗಣರೇ ಜನಾರ್ದನ
ನನ್ನ ಪತಿಗಳ ಮಾತಿನ ಮೇಲೆ ನನಗಾದರೂ ಲವಲೇಶವೂ ನಂಬಿಕೆ ಇಲ್ಲ. ಹೇಗಾದರೂ ಮಾಡಿ ನೀನೇ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸಬೇಕಣ್ಣ. ತಂಗಿ, ಹೇಳುವಿನಿ ಕೇಳು. ತಂಗಿ, ಅಣ್ಣ, ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಬಯವು ಸಹೋದರಿ. ನೀ ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಬಯವು ಸಹೋದರಿ. ತಂಗಿ, ಅಣ್ಣ, ಅಳಬೇಡ ತಂಗಿ. ಕುರು ರಾಜ್ಯಸಭೆ ಪಾಂಡವರೈವರ ಪ್ರಾಣಗಳಿಗೆ ನಾ ತಂಗಿ, ಪಾಂಡವರೈವರ ಪ್ರಾಣಗಳಿಗೆ ನಾ ಪಂಚ ಪ್ರಾಣಗಳಂತಿರುವೆ. ತಂಗಿ, ಪಂಚ ಪ್ರಾಣಗಳಂತಿರುವೆ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತಿರುವೆ. ತಂಗಿ, ಅಳಬೇಡ ತಂಗಿ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತಿರುವೆ. ಶಾಂತಳಾಗು ಸಹೋದರಿ, ಸಾಗಿ ಬಯವು ಸಹೋದರಿ. ನೀ ಏತಕ್ಕೆ ಚಿಂತಿಪೆ ಸೋದರಿ, ಸಾಗಿ ಬಯವು ಸಹೋದರಿ. ತಂಗಿ, ಕುರು ರಾಜ್ಯಸಭೆಯಲ್ಲಿ ದುರುಳ ದುಶ್ಯಾಸನ, ಕುರು ರಾಜ್ಯಸಭೆಯಲ್ಲಿ ದುರುಳ ದುಶ್ಯಾಸನ. ಸೀರೆಯ ಸೆಳೆವಾಗ ಮೊರೆ ಇಡುತ್ತ, ಸೀರೆಯ ಸೆಳೆವಾಗ ಮೊರೆ ಇಡುತ್ತ. ಹೊರೆಯ ಕೃಷ್ಣ 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 ಎಂದು ಕರೆದ ಕ್ಷಣದೋಳು. ತಂಗಿ, ಹೊರೆಯ ಕೃಷ್ಣ 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 ಎಂದು ಕರೆದ ಕ್ಷಣದೋಳು. ವರದನಕ್ಕೀಗ ನಾ ಸಲಹಿದ್ದೇನೆ ತಂಗಿ. ತಂಗಿ, ವರದನಕ್ಕೀಗ ನಾ ಸಲಹಿದ್ದೇನೆ ತಂಗಿ. ಏತಕ್ಕೆ ಚಿಂತಿಪೆ ಸೋದರಿ, ಸಾಗಿ ಬಯವು ಸಹೋದರಿ. ನೀ ಏತಕ್ಕೆ ಚಿಂತಿಪೆ. ತಂಗಿ, ನಾನೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಆತನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಬಲಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳ ಮನಸ್ಸನ್ನು ಒಲಿಸಿಕೊಳ್ಳಬಾರವು ನಿನ್ನದಾಗಿರುವುದು ತಂಗಿ. ಅಣ್ಣ, ನಿನ್ನ ಕರುಣಾ ಕಟಾಕ್ಷವು ನನ್ನ ಮೇಲಿರುವಾಗ ಅದು ಎಷ್ಟರ ಕೆಲಸವಣ್ಣ. ಒಳ್ಳೆಯದು, ಹಾಗೆ ಮಾಡು. ಹಲೋ, ಭೀಮಾರ್ಜುನರು ಇತ್ತಲೇ ಬರುತ್ತಿರುವರು. ನಾನಿನ ಬರುತ್ತೇನೆ. ಹಾಗೆ ಆಗಲಿ ಅಣ್ಣ, ಹಾಗೆ ಆಗಲಿ. ಸರಂಜನನ ವರಂ ಪಡೆದು ಸುರಾವಳಿಯ ಗೆಲ್ದೆ, ಸುರಾವಳಿಯ ಗೆಲ್ದೆ, ಸುರಾವಳಿಯ ಗೆಲ್ದೆ. ಸರಂಜನನ ವರಂ ಪಡೆದು ಸುರಾವಳಿಯ ಗೆಲ್ದೆ, ಸುರಾವಳಿಯ ಗೆಲ್ದೆ, ಸುರಾವಳಿಯ ಗೆಲ್ದೆ. ವಿರಾದಿಗಳು ಅದಾರಿ ಹೊರನಾರಂಗದಲ್ಲಿ ಕಾಣೆ, ವಿರಾದಿಗಳು ಅದಾರಿ ಹೊರನಾರಂಗದಲ್ಲಿ ಕಾಣೆ. ಸುರರ ಲೆಕ್ಕದೊಳಗೆ ಎಲೆಗೆ ಎದುರು ನಿಲ್ಬರಾರು, ಸುರರ ಲೆಕ್ಕದೊಳಗೆ ಎಲೆಗೆ ಎದುರು ನಿಲ್ಬರಾರು. ಅವರ ಸಿಗಿದು ಬಗೆದು ಬಿಡುವೆ ಎನ್ನಗದೆಯೊಳೀಗ, ಎನ್ನಗದೆಯೊಳೀಗ, ಎನ್ನಗದೆಯೊಳೀಗ. ಸ್ವರಂಜನನ ವರಂ ಪಡೆದು ಸುರಾವಳಿಯ ಗೆಲ್ದೆ, ಸುರಾವಳಿಯ ಗೆಲ್ದೆ, ಸುರಾವಳಿಯ ಗೆಲ್ದೆ. ಪಾಂಚಾಲಿ ಪ್ರಚಂಡ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾದ ನೀನು ಈ ರೀತಿ ದುಃಖಿಸಲು ಕಾರಣವೇನು? ಜಾಗ್ರತೆಯಾಗಿ ತಿಳಿಸು. ನೀವುಗಳು ನನ್ನ ಪತಿಗಳಾಗಿರುವಾಗ ದುಃಖವಲ್ಲದೆ ದುಮ್ಮಾನವಲ್ಲದೆ ಮತ್ತಿನ್ನೇನು? ಪಾಂಚಾಲಿ ಪರರ ಸೇವೆಯಾಯಿತು, ವನವಾಸಗಳು ಕಳೆದವು.
ಇನ್ನೆಂದಿಗೆ ವೀರರಾಗುವಿರಿ? ಪ್ರಿಯೆ ಏತಕ್ಕೆ ಚಿಂತಿಸುವೆ? ಮನದ ವೇದನೆ ನೀ ಸಮಯವೇದೆಂದರಿತೆಯ ಕರುಣೆ ಏತಕ್ಕೆ ಈ ದೂಡವೋ ಪ್ರಿಯ ಮಾತನೆ ಮನದ ವೇದನೆ ನೀ ಸಮಯವೇದೆಂದರಿತೆಯ ಕರುಣೆ ಏತಕ್ಕೆ ಈ ದೂಡವೋ ಪ್ರಿಯ ಧರ್ಮಜನಂ ಮಳ್ಳು ನಿರ್ಮಲ ಪಾತ್ರು ಧರ್ಮಜನಂ ಮಳ್ಳು ನಿರ್ಮಲ ಪಾತ್ರು ಮೀರುವುದನ್ನು ಚಿತ ಏತಕ್ಕೆ ದೂಡವೋ ಪ್ರಿಯ ಮೀರುವುದನ್ನು ಚಿತ ಏತಕ್ಕೆ ದೂಡವೋ ಧೈರ್ಯದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯ ಹೊರಗು ಧೈರ್ಯದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯ ಹೊರಗು ಏಕಿಂದು ನೀನಿತ್ತು ಈ ಕೋಪಗೊಳ್ಳುವೆ ಏಕಿಂದು ನೀನಿತ್ತು ಈ ಕೋಪಗೊಳ್ಳುವೆ ಮಾನುನಿ ಮನದ ವೇದನೆ ನೀ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಈ ದೂಡವೋ ಪ್ರಿಯೆ ನಿನ್ನ ಚಿಂತೆಗೆ ಕಾರಣವೋ ತಿಳಿದನು. ಆದರೂ ಈಗ ನಾವು ಮಾಡುವಾದರೂ ಏನು? ಅಗ್ರಜನ ಆಜ್ಞೆಗೆ ವಿರುದ್ಧವಾಗಿ ನಡೆಯಬಹುದೇ? ನೀನೇ ಹೇಳು. ಸರಿ ಸರಿ, ನೀವು ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ಸಂಧಾನವನ್ನು ಮಾಡಿಕೊಂಡು ಸುಖದಿಂದಿರಿ. ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನೀವುಗಳು ಮಾಡಿದ ಪ್ರತಿಜ್ಞೆಗಳೆಲ್ಲವೂ ಅಲ್ಲಿ ನೆರೆದಿದ್ದ ಸಭಾಪುರುಷರನ್ನು ಮೆಚ್ಚಿಸಲೇ ಹೊರತು ಬೇರಾವ ಕಾರಣಕ್ಕಲ್ಲವಲ್ಲ. ಏತಕ್ಕಿಂತ ನುಡಿದೆ ಸರಿಯಾ ನಿನಗೆ ಪರಿಯ ನುಡಿಯು ಏತಕ್ಕಿಂತ ನುಡಿದೆ ಏತಕ್ಕಿಂತ ನುಡಿದೆ ಸರಿಯಾ ನಿನಗೆ ಪರಿಯ ನುಡಿಯು ಏತಕ್ಕಿಂತ ನುಡಿದೆ ಅಗ್ಗಜನಾಗ್ಗೆಯ ಬೇರಲಾರದೆ ಒಪ್ಪಿಕೊಂಡನು ನೆಪ ಮಾತ್ರದಳು ಅಗ್ಗಜನಾಗ್ಗೆಯ ಬೇರಲಾರದೆ ಒಪ್ಪಿಕೊಂಡನು ನೆಪ ಮಾತ್ರದಳು ತನ್ನೀಜ ಮತವ ನೀನೇ ಅರಿಯ ತನ್ನೀಜ ಮತವ ನೀನೇ ಅರಿಯ ಕೌರವ ಪಡೆಯಲು ಮುಡಿ ಕೈಯನ್ನು ಬಿಡಲು ಕೌರವ ಪಡೆಯಲು ಮುಡಿ ಕೈಯನ್ನು ಬಿಡಲು ಏತಕ್ಕಿಂತ ನುಡಿದೆ ಸರಿಯಾ ನಿನಗೆ ಪರಿಯ ನುಡಿದು ಏತಕ್ಕಿಂತ ನುಡಿದೆ ಏತಕ್ಕಿಂತ ನುಡಿದೆ ಏತಕ್ಕಿಂತ ನುಡಿದೆ ಅಗ್ರದಲ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತನಾಡಿ ಆತನ ಮನಸ್ಸನ್ನು ನಯಿಸಬಾರದೆಂದು ನಮ್ಮ ಮಾತ್ರಕ್ಕೆ ಸಂಧಿಯ ಒಪ್ಪಿಕೊಂಡು ವಿನಃ ಮತ್ತೆ ಬೇರೆ ಇಲ್ಲ. ಕೇಳು ಕೇಳು ಮತ್ತೊಮ್ಮೆ ನನ್ನ ಪ್ರತಿಜ್ಞೆಯನ್ನು. ಸಪ್ತ ದೀಪ ಬರುತ್ತವಾದ ಈ ಭೂಮಂಡಲ ಕಲಕಲವಾದರೂ ಸರಿ, ಚಲಿಸುವ ಸೂರ್ಯ ಚಂದ್ರಾದರೂ ಎಂದು ಮುಂದೆ ಆದರೂ ಸರಿ, ಚತುರ್ಥ ಸಭಾವನ್ನು ಕಪ್ಪಿಸಿ ಅಲ್ಲಾದರೂ ಕಲ್ಲಾದರೂ ಸರಿ, ಈ ಜಗಜ್ಜಟ್ಟಿ ಭೀಮನು ಆ ಕೌರವರ ವಂಶವನ್ನು ಧ್ವಂಸ ಮಾಡದೆ ಬಿಡಲು ಎಂದು ತಿಳಿ ಅರ್ಜುನ ನೀನೀಗಲೇ ಅಣ್ಣನ ಬಳಿಗೆ ಹೋಗಿ ಈ ಭೀಮಸೇನನು ಸಂಧಿಯ ವಿಚಾರದಲ್ಲಿ ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಹೊರಡು, ಜಾಗ್ರತೆಯಾಗುವನು. ಗಜ ಆಡುತ್ತಿರುವುದೇನು? ಇದರಿಂದ ಅಗ್ಗದ ಧರ್ಮಪುತ್ರರ ಮನಸ್ಸಿಗೆ ಕೋಪ ಉಂಟಾಗುತ್ತಲ್ವೇ? ಶಾಂತನಾಗೋಣ, ಶಾಂತನಾಗು. ಏನು ಪಾಪ ಅಗ್ಗಜನಿಗೆ ಅರ್ಜುನ ಗಂಡತನದ ಕೋಪವು ಆತನಲ್ಲಿದ್ದರೆ ನಡೆದ ಮಹಾಸಭೆಯಲ್ಲಿ ಆ ನೀಚರಾದ ದುಶ್ಯಾಸನು ಈ ನಮ್ಮ ಪಾಂಚಾಲಿಯನ್ನು ತಗ್ಗಿಸಿ ತಂದು ವಸ್ತ್ರಾವರಣ ಮಾಡಬೇಕಿದ್ದ ನನ್ನನ್ನು ತಡೆದು ಸಮಾಧಾನ ಪಡಿಸುತ್ತಿದ್ದೇನೆ ಅರ್ಜುನ. ಅದುವರೆಗೂ ಇಲ್ಲಿವರೆಗೂ ಅಗ್ರಜನ ಧರ್ಮದ ಇಲ್ಲಿವರೆಗೂ ಮಾನ ಇಲ್ಲದವರಂತೆ ಅಗ್ರಜನ ಧರ್ಮದ ಕಟ್ಟಿಗೆ ಒಳಪಟ್ಟು ಬಾಳಿ ಆಯಿತು. ಇನ್ನು ಮುಂದೆ ನಾನು
ಹೀಗೆ ಬಾಳತಕ್ಕವನು ಅಲ್ಲ, ಬಾಳಲು ಸಾಧ್ಯವೂ ಇಲ್ಲ. ನಾನೀಗಲೇ ಹಸ್ತಿನಾಪುರವನ್ನು ಹೊತ್ತು ಆದೊಳ ದುಶ್ಯಾಸನಗಳನ್ನು ಬಗೆದು ಅವಳ ಬಿಸಿ ರಕ್ತವನ್ನು ಕುಡಿಯದೆ ಬಿಡಲು, ಅಲ್ಲದೆ ಆದೊಳ ದುರ್ಯೋಧನ ರಾಜಕಿರೀಟವನ್ನು ನನ್ನ ಎಡಗಾಲಲ್ಲಿ ಒತ್ತು ಒತ್ತು ಪುಡಿ ಪುಡಿ ಮಾಡುವನು. ಅಲ್ಲಿಗೆ ನನಗೆ ಶಾಂತಿ. ಪ್ರಾಣೇಶ್ವರ, ಪ್ರಿಯೋತ್ತಮ, ನೀನಲ್ಲವೇ ವೀರಾದಿ ವೀರನು, ಧೀರರಿಗೆ ಧೀರನು, ನೀನಲ್ಲವೇ ಸ್ವಾಮಿ, ಪುರುಷರಿಗೆಲ್ಲ ಶಿಖಾಮಣಿ. ಪಾಂಚಾಲಿ, ಸಾಕು ನಿಲ್ಲಿಸು ನಿನ್ನ ಬಳಕೆಯನ್ನು. ಪಾಂಚಾಲಿ, ಎಂದಿಗೆ ರಣರಂಗ ಮಧ್ಯದಲ್ಲಿ ನಿಂತು ಆದೊಳ ದುಶ್ಯಾಸನಗಳನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನಿನ್ನ ಬಿಚ್ಚಿದ ಮಣಿಯನ್ನು ಕಟ್ಟಿಸುವನು, ಅಲ್ಲದೆ ಆದೊಳ ದುಶ್ಯಾಸನಗಳನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನಿನ್ನ ಬಿಚ್ಚಿದ ಮಣಿಯನ್ನು ಕಟ್ಟಿಸುವನು. ಅಂದಿಗೆ ನನ್ನನ್ನು ಹೊಗಳುವಂತೆ. ಆಹಾ ಪ್ರಾಣೇಶ್ವರ, ನಿನ್ನೆ ಶೌರ್ಯ ಸಾಹಸ ಪರಾಕ್ರಮದ ವಿಚಾರದಲ್ಲಿ ನನಗೆ ಲವಲೇಶವೂ ಸಂದೇಹವಿಲ್ಲ. ಆದರೆ ಭಕ್ತರ ವಿಚಾರದಲ್ಲಿ, ಈ ಕಿರೀಟಿಯ ವಿಚಾರದಲ್ಲಿ ಕರ್ಣನ ಶಿರವ ಧರೆಯೊಳು ಕೆಡಹುವ, ಕರ್ಣನ ಶಿರವ ಧರೆಯೊಳು ಕೆಡಹುವ, ಕರ್ಣನ ಶಿರವ ಧರೆಯೊಳು ಕೆಡಹುವ, ಕರ್ಣನ ಶಿರವ ಧರೆಯೊಳು ಕೆಡಹುವ, ಮಾಡಿದ ಪಂತ ಮರೆತಿಹರೆ ನೀವು. ಪ್ರಾಣೇಶ್ವರ, ಮಾಡಿದ ಪಂತವ ಮರೆತಿಹರೆ ನೀವು, ನಿಮ್ಮಯ ಬಾಳೆದಕ್ಕೆ, ನಿಮ್ಮಯ ಬಾಳೆದಕ್ಕೆ, ನಿಮ್ಮಯ ಬಾಳೆದಕ್ಕೆ, ಏತಕ್ಕೆ ಏತಕ್ಕೆ. ಈ ಕಿರೀಟಿಯ ವಿಚಾರದಲ್ಲಿ ಆ ದುರುಳನಾದ ಕರ್ಣನ ಶಿರವನ್ನು ಈ ಧರೆಯೊಳಗೆ ಕೆಡಹುವುದಾಗಿ ಪ್ರತಿಜ್ಞೆಯನ್ನು ಮಾಡಿ, ಅದು ಅಲ್ಲದೆ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟ ರಾಯನ ಪುತ್ರಿಯಾದ ಉತ್ತರಿಗೆ ನಾಟ್ಯವನ್ನು ಕಲಿಸಲು ಹೋದಾಗಲಿಂದ ಈತನ ಪೌರುಷ ಪರಾಕ್ರಮಗಳು ಎಲ್ಲಿ ಅಡಗಿ ಹೋಗಿದೆಯೋ. ದೇವಿ, ನನ್ನ ಕ್ಷೇತ್ರದ ದೇಶದಲ್ಲಿ ನನಗೂ ಸಂದೇಹ ಉಂಟಾಯಿತೆ. ಅಗ್ಗದನಾದ ಧರ್ಮಪುತ್ರನ ಮನಸ್ಸಿಗೆ ಕೋಪ ಉಂಟಾಗಕೂಡದೆಂದು ಆ ರೀತಿ ಹೇಳಿದಿನ, ಅನ್ಯತಾ ಭಾವಿಸಬೇಡ. ಆ ಕೌರವ ವಂಶಕ್ಕೆ ಕಾಡ್ಗಿ ಚೌಪಾಯದಲ್ಲಿ ಈ ನನ್ನ ಪರಿಗಣಿಸಿರು, ಈ ನನ್ನ ಹಸ್ತದಾಳವನ್ನು ನೀಡಿದೆಯೋ? ನಿಮ್ಮಿ ಒಣಪರಾಕ್ರಮಗಳು ಸ್ತ್ರೀಯಾದ ನನ್ನ ಮುಂದೆ ಹೊರತು ಬೇರಾರ ಮುಂದಲ್ಲವಲ್ಲ. ಈಗಾಗಲೇ ನಿಮ್ಮಗ್ರಜನ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಿರುವನು. ಆಹಾ, ಅರ್ಥವಾಯಿತಲ್ಲ. ಪರಮಾತ್ಮನ ಸಂಗಡ ಸಂಧಿಯಾಗಿ ಸಂಬಂಧಿಸಿ ನಮ್ಮ ಪ್ರತಿಜ್ಞೆ ನಾವೇ ಭಂಗದಂದುಕೊಂಡಂತಾಯ್ತಲ್ಲ. ಈಗ ಏನು ಮಾಡುವುದು ಅಗ್ರಜ? ಮಾಡುವುದಿಲ್ಲ ಅರ್ಜುನ. ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ತಡೆದು ನಿಲ್ಲಿಸೋಣ. ನಡೆ ಅರ್ಜುನ. ಆಗ ನೀ ನಡೆ ಅಗ್ರಜ. ಪಾಂಚಾಲಿ ಏನು ಬರೋಣಾಗು. ಭೀಮಸೇನ, ಪಾರ್ಥ, ಇದೇಕೆ ಇಷ್ಟೊಂದು ಕಾತುರದಿಂದ ಬರುತ್ತಿರುವಿರಿ? ಪರಮಾತ್ಮ ಬಾಲ್ಯದಿಂದಲೂ ಬಹುವಿಧವಾದ ಏಷನುಂಟು ಮಾಡಿದ ಆ ಧೃತರಾಷ್ಟ್ರನ ಮಕ್ಕಳೊಡನೆ ಸಂಧಿಯು ನಮಗೆ ಅನಾವಶ್ಯಕ. ಪರಮಾತ್ಮ ಆ ದುರ್ಯೋಧನ ತೊಡೆಯ ಮುರಿಯುವುದಾಗಿ, ಆ ದುಶ್ಯಾಸನ ರಕ್ತದಿಂದ ಈ ನಮ್ಮ ಪಾಂಚಾಲಿ ಉಳಿಯನ್ನು ಕಟ್ಟಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಅರಿಯದೇವ. ಆದ್ದರಿಂದ ಸಂಧಿಯು ನಮಗೆ ಅನಾವಶ್ಯಕ. ಪರಮಾತ್ಮ ದೇವ, ದೇವ ನೀನೆ ಬಲ್ಲ ಎನ್ನ ಶಪಥ ಮರತೆ ಏಕೆ ಸರಿಯೇ ಬಿಡುದೇವ. ದೇವ ಪಾರ್ಥ, ದೇವ ನೀನೆ ಬಲ್ಲ ಎನ್ನ ಶಪಥ
ಅಡದೆ ಏಕೆ ಸರಿಯೇ ಬಿಡುದೇವಾ ಬೈರು ಕರ್ಣನ ಚಿರವ ಕಡಿಯಿತೆ ಕರೆಯೊಳಗಿತ್ತು ತನ್ನ ಮಂತರ ಬೈರು ಕರ್ಣನ ಚಿರವ ಕಡಿಯಿತೆ ಕರೆಯೊಳಗಿತ್ತು ತನ್ನ ಮನೆ ತೊರೆದು ಸಮರವೇ ವೇಷಗೊಳಿತೆ ಪಾಪರಾತ್ಮರು ಸಮರವೇ ವೇಷಗೊಳಿತೆ ಪಾಪರಾತ್ಮರು ಕೌರವರು ತಮ್ಮ ಬಲವು ಸೆಳೆಬಡಿದೆ ಕೌರವರ ಸಮಬಲವ ಸೆಳೆಬಡಿದೆ ದೇವ ನೀನೆ ಬಲ್ಲ ಎನ್ನ ಸಬಲ ಕರದೆ ಹೆಚ್ಚು ಸರಿಯೇ ಬಿಡುದೇವಾ ದೇವ ಆ ಕಣ ಶಿರಸ್ಸನ್ನು ಈ ಭೂಮಿ ಉಳಿಸಿದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನೇರಿ ಆದ್ದರಿಂದ ಈ ಸಂಧಿಯು ನನಗೂ ಅನಾವಶ್ಯಕ ಪರಮಾತ್ಮ. ಹಾಗಾದರೆ ನಿಮ್ಮ ಅಗ್ರಜನ ಮುಂದೆ ನನ್ನನ್ನು ಸಂಧಿಗಾಗಿ ಕಳಿಸಲು ಏತಕ್ಕಾಗಿ ಒಪ್ಪಿಕೊಂಡಿರಾ? ಪರಮಾತ್ಮ ನಡೆದ ಮಹಾಸಭೆಯಲ್ಲಿ ನಮ್ಮ ಅಗ್ರಜನಿಗೆ ವಿರುದ್ಧವಾಗಿ ಮಾತನಾಡಿ ಆತನ ಮನಸ್ಸನ್ನು ನಯಿಸಬಾರದೆಂದು ನಮ್ಮ ಮಾತ್ರಕ್ಕೆ ಸಂಧಿಗೆ ಒಪ್ಪಿಕೊಂಡಿನ ವಿನಃ ಮತ್ತೆ ಬೇರೆ ಇಲ್ಲ ಪರಮಾತ್ಮ. ಇದಕ್ಕೆ ನಿಮ್ಮ ಅಗ್ರಜನು ಒಪ್ಪಿಕೊಳ್ಳುವನೆ? ಪರಮಾತ್ಮ ನಮ್ಮ ಅಗ್ರಜನಿಗೆ ತಿಳಿಯದಂತೆ ಈ ಕಾರ್ಯವನ್ನು ಸಾಧಿಸಿಕೊಂಡು ಬರಬೇಕು ದೇವ. ಓಹೋ, ಸಹೋದರಿಯ ಉಪದೇಶವು ಇವರಿರುವರಿಗೂ ಸರಿಯಾಗಿಯೇ ಆಗಿದೆ. ಹಾಗಾದ್ರೆ ಮುಂದಿನ ಯೋಚನೆ ದುರಾಕ್ರದಲ್ಲಿ ನಾವು ಒಲಿಸಿದ ಕುಲವ ಪರಾಕ್ರಮದೋಳು ಸಮಬಲವ ಪರಮಾತ್ಮ ದುರಾಕ್ರದಲ್ಲಿ ನಾವು ಒಲಿಸಿದ ಕುಲವ ಪರಾಕ್ರಮದೋಳು ಸಮಬಲವ ಪರಮಾತ್ಮ ಭೀಮಸೇನ, ಧರ್ಮ ಪಾತಕರ ಶಿರವ ಕಡಿಯುತ್ತೆ ದುರ್ಮದಾಂತರ ಕಡಿದಡುವೆ ಧರ್ಮ ಪಾತಕರ ಶಿರವ ಕಡಿಯುತ್ತೆ ದುರ್ಮದಾಂತರ ಕಡಿದಡುವೆ ದುರುಳರ ಶಿರವ ತರಿದು ದುರುಳರ ಶಿರವ ತರಿದು ದುರಾಕ್ಷದಲ್ಲಿ ನಾವು ಒಲಿಸಿದ ಕುಲವ ಪರಾಕ್ರಮದೋಳು ಸಮಬಲವ 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 ಪರಮಾತ್ಮ ಮುಂದಿನ ಯಾಚನೆ ಭಯಂಕರವಾದ ಯುದ್ಧ ಘೋರ ಸಮರ ಏನು ಯುದ್ಧವೇ? ಹೌದು ಪರಮಾತ್ಮ. ಸರಿ, ಹಾಗೆ ಆಗಲಿ, ನಾನಿನ್ನ ಬರುತ್ತೇನೆ. ಪರಮಾತ್ಮ ಏಕೆ ಭೀಮಸೇನ? ಪರಮಾತ್ಮ ಪರಮಾತ್ಮ ಸ್ವಲ್ಪ ನಿಲ್ಲಿ. ಏಕೆ ಭೀಮಸೇನ? ಆ ಬಡಕುಗಳ ಕೌರವರಿಗೆ ಈ ಭೀಮಾಸ್ತ್ರನ ಕ್ರೋಧಾಜ್ಞೆಯನ್ನು ತಪ್ಪದೇ ಎತ್ತಿಸಿ ಬನ್ನಿ. ಇದೇ ನಿಮಗೆ ಅನಂತ ಕೋಟಿ ವಂದನೆಗಳು. ಸಹೋದರ, ಹಾಗೆ ಆಗಲಿ, ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಸಿದ್ಧಪಡಿಸಿಕೊಳ್ಳಿ, ನಾನಿನ್ನ ಬರುತ್ತೇನೆ. ಹಾಗೆ ಆಗಲಿ ಪರಮಾತ್ಮ.
ಹಲೋ ಹಲೋ ಶೋಭಲ ರಾಜ, ಅಂದು ನೀನು ಕೌರವರ ಸಭೆಯಲ್ಲಿ ಮಾಡಿದ ಪ್ರತಿಜ್ಞೆ ಏನಾಯಿತು? ನಿನ್ನ ಶಪಥವೇನಾಯ್ತು ಶೋಭಲ ರಾಜ? ನಿನ್ನ ಪ್ರತಿಜ್ಞೆ ಏನಾಯ್ತು? ಏನೀ ಕುಕ್ಷಿ ಬಗೆವ ಕೂಗಕ ಕಂಟಕದ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡವ? ಏಕೆ 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 ನನ್ನ ಸೋದರರೇ, ಈ ನಿನ್ನ ಸಹೋದರಿಗೆ ಧಿಕ್ಕಾರ? ಈ ಶೋಭಲರಾಜ ಶಕುನಿಯನ್ನು ದುರ್ಯೋಧನ ತುತ್ತು ಎಂಜಲನ್ನಕ್ಕಾಗಲಿವ ನಾ ಎಂದು ಭಾವಿಸಿದರ? ಇಲ್ಲ ಇಲ್ಲ, ಈ ಶೋಭಲರಾಜ ಶಕುನಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ದಿಕ್ಕು ದಿಕ್ಕುಗಳಿಗೆ ಎಸೆದರು. ಒಂದೊಂದು ದಿಕ್ಕಿನಿಂದಲೂ ಒಂದೊಂದು ಮಾಂಸದ ತುಣುಕಿನಿಂದಲೂ ಸೇಡು ಸೇಡು ಸೇಡೆಂದೇ ಆರ್ಭಟಿಸುತ್ತಿರುವುದು. ದುರ್ಯೋಧನ ಅಂದು ನನ್ನ ಸೋದರನು ಬಂಧನಲ್ಲಿರಿಸಿ ಅನ್ನಾಹಾರವಿಲ್ಲದೆ ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿ ಹತರಾದರು. ಅಂದಿನಿಂದ ಇಂದಿನವರೆಗೂ ನನ್ನ ಹೃದಯದ ದ್ವೇಷದ ಜ್ವಾಲೆಯು ತಗತಗದಕ್ಕಿದ ದೇಹ ಜ್ವಾಲೆ ಜಯಿಸುತ್ತಿದೆ ಈ ಲೋಕಗಳ. ತಗತಗದಕ್ಕಿದ ದೇಹ ಜ್ವಾಲೆ ಜಯಿಸುತ್ತಿದೆ ಈ ಲೋಕಗಳ. ಎಮ್ಮರವಾಗಿದ ಯಜ್ಞಯ ಸೇಡು ಸ್ಮಶಾನವೆಂದರೆ ಕೌರವನಾಡು. ಎಮ್ಮರವಾಗಿದ ಯಜ್ಞಯ ಸೇಡು ಸ್ಮಶಾನವೆಂದರೆ ಕೌರವನಾಡು. ಧಗಧಗದಕ್ಕಿದ ದೇಹ ಜ್ವಾಲೆ ಜಯಿಸುತ್ತಿದೆ ಈ ಲೋಕಗಳ. ಅಣ್ಣ ತಮ್ಮಂದಿರು ನೂರ್ವರ ನಾವು, ನಮಗೊದಗಿತು ಸೆರಮನೆ ಸಾವು.
ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿ ಸೆರಳಿಗಿಟ್ಟನು ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿ ಸೆರಳಿಗಿಟ್ಟನು ಧಗಧಗನೆತ್ತಿದ ದೇಹಜ್ವಾಲೆ ದಹಿಸುತ್ತಿದೆ ಈ ಲೋಕಗಳ ದಹಿಸುತ್ತಿದೆ ಈ ಲೋಕಗಳ ದಹಿಸುತ್ತಿದೆ ಈ ಲೋಕಗಳ ದುರ್ಯೋಧನ ನನ್ನ ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ನನ್ನ ಶರೀರವೇ ದಹಿಸುತ್ತಿರುವುದು ದುರ್ಯೋಧನ ನನ್ನ ಶರೀರವೇ ದಹಿಸುತ್ತಿರುವುದು ಏನವ ಪಾಪಿ ಕೌರವ ನಿನ್ನ ದುರಾಭಿಮಾನದ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ ನಾನಿನ್ನು ಮರೆತಿಲ್ಲ ಅಂದು ನನ್ನ ಸಹೋದರರನ್ನು ಬಂಧನಲ್ಲಿರಿಸಿ ದಿನಕ್ಕೆ ಒಂದಿಡಿಯನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಆ ಹಿಡಿ ಕೂಳನ್ನು ನನ್ನ ಸಹೋದರರು ನನಗಿತ್ತು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಎತರಾದರು ದುರ್ಯೋಧನ ಒಬ್ಬೊಬ್ಬರಾಗಿ ಎತರಾದರು ಅವರ ಮೃತ್ಯುವಿನ ಕೊನೆ ಉಸಿರಿನಲ್ಲಿ ನಿನ್ನನ್ನೇ ಸಭಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಕಾರ ಭಾರವನ್ನು ನನಗೊಪ್ಪಿಸಿ ಸತ್ತರು ದುರ್ಯೋಧನ ನನಗೊಪ್ಪಿಸಿ ಸತ್ತರು ಅವರ ಮೃತ್ಯುವಿನ ದೇಹದ ಕ್ರೂರ ದೃಷ್ಟಿಯು ಈಗಲೂ ಸಿಡಿಲಿನಂತೆ ನನ್ನ ಹೃದಯನ್ನೇ ಬೇಯಿಸುತ್ತಿರುವುದು ದುರ್ಯೋಧನ ಬೇಯಿಸುತ್ತಿರುವುದು ಆ ಪ್ರತಿಕಾರ ಭಾರವನ್ನು ತೀರಿಸಿಕೊಳ್ಳಲು ಕುರುಕ್ಷೇತ್ರ ರಣಯಜ್ಞವನ್ನೇ ಎದುರುತ್ತಿರುವುದು ಆ ಕುರುಕ್ಷೇತ್ರ ರಣಯಜ್ಞದಲ್ಲಿ ನಿನ್ನ ತಮ್ಮಂದಿರ ರುಂಡ ಮುಂಡಗಳನ್ನು ಚೆಂಡಾಡಿಸುವುದನ್ನು ಈ ಶಕುನಿಯ ಕಣ್ಣಿಂದ ನೋಡಿದಾಗಲೇ ನನಗೆ ವಿಶ್ರಾಂತಿ ನನ್ನ ಪ್ರತಿಕಾರಕ್ಕೆ ವಿಶ್ರಾಂತಿ ಅಣ್ಣ ಅದು ನನ್ನ ಸಹೋದರರು ಸ್ವರ್ಗದ ಬಾಗಿಲಲ್ಲಿ ನಿಂತು ನನ್ನನ್ನೇ ಮೊರೆ ಇಡುತ್ತಿರುವರು. ಅಳಬೇಡಿ ನನ್ನ ಭಾಗ್ಯ ಸಹೋದರರೇ, ಅಳಬೇಡಿ. ಅಳಬೇಡಿರೋ ಸೋದರರೇ, ಕೇಳಲಾರೆನು ಹೀರೋದನ, ನಾ ಕೇಳಲಾರೆನು ಹೀರೋದನ. ಅಳಬೇಡಿ ಸಹೋದರರೇ, ಅಳಬೇಡಿರೋ ಸೋದರರೇ, ನಾ ಕೇಳಲಾರೆನು ಕೇಳಲಾರೆನು ಹೀರೋದನ. ದಿನಕ್ಕೊಂದು ಇಡೀ ಅನ್ನ ಅನುದಿನ ಕೊಡುತ್ತಲೇ ಮರಣವ ಕೈಸಿದನೆ ಪಾಪಿ, ಮರಣವ ಕೈಸಿದನೆ. ದಿನಕ್ಕೊಂದು ಇಡೀ ಅನ್ನ ಅನುದಿನ ಕೊಡುತ್ತಲೇ ಮರಣವ ಕೈಸಿದನೆ ಪಾಪಿ, ಮರಣವ ಕೈಸಿದನೆ. ಕಾರಾಗೃಹದಲ್ಲೇ ಮನೆ ಮಾಡಿದನೆ, ಕಾರಾಗೃಹದಲ್ಲೇ ಮನೆ ಮಾಡಿದನೆ. ಪತನವ ಗೈದನೆ ಎಮ್ಮಯ ಒಂಪವ
ಪತನವ ಕೈದಲೆ ಎಮ್ಮಯ ವಂಶವ. ಎಂತ ಪಾಪಿಯ ಎಂದಿಗೂ ಬಿಡನು ನಿಮ್ಮಯ ಸೇಡನು ತೀರಿಸುವೆ. ಎಂತ ಪಾಪಿಯ ಎಂದಿಗೂ ಬಿಡನು ನಿಮ್ಮಯ ಸೇಡನು ತೀರಿಸುವೆ. ದುರ್ಯೋಧನನ ವಂಶವ ತೊಳೆಯಿತ ರಕ್ತದ ಕೋಡಿಯ ಅರಿಸುವೆನು. ದುರ್ಯೋಧನನ ವಂಶವ ತೊಳೆಯಿತ ರಕ್ತದ ಕೋಡಿಯ ಹರಿಸುವೆನು. ನಿಮ್ಮಯ ಸೇಡಿನ ಕಿಡಿಯಲು ಚಲ್ಲಿ ಸುಡುವೆನು ಕೌರವ ವಂಶವನು. ನಿಮ್ಮಯ ಸೇಡಿನ ಕಿಡಿಯಲು ಚಲ್ಲಿ ಸುಡುವೆನು ಕೌರವ ವಂಶವನು. ನಿಮ್ಮಯ ಸೇಡಿನ ಕಿಡಿಯಲು ಚಲ್ಲಿ ಸುಡುವೆನು ಕೌರವ ವಂಶವನು. ಅಳಬೇಡಿರೋ ಸೋದರರೇ, ನಾ ಕೇಳಲಾರೆ ವಿರೋಧನ, ನಾ ಕೇಳಲಾರೆನು ವಿರೋಧನ, ವಿರೋಧನ, ವಿರೋಧನ. ಹಳಬೇಡಿ, ಹಳಬೇಡಿ, ಹಳಬೇಡಿ ನನ್ನ ತಬ್ಬಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನ 90 ಮಂದಿ ಸಹೋದರ ರುಂಡ ಮುಂಡಗಳು ಚೆಂಡಾಡಿಸಿ ನಿಮ್ಮಗಳ ಪ್ರತಿಕಾರ ಭಾರವನ್ನು ನಾನು ತೀರಿಸಿಕೊಳ್ಳುವೆ. ದುರ್ಯೋಧನ, ನನ್ನ ಹೇಳೋ ಪಾಪಿ ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆವು ಅತಿ ಭಯಾನಕವೆನಿಸು. ತಾಯ ಕಣ್ಣೀರಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ನಿನಗಾಗಿ ಇಟ್ಟು ಸುರು ಬಿಡಲು ಒಬ್ಬರು ಇಲ್ಲದಂತೆ ಮಾಡಿ ನರಕದ ಮಾರ್ಗವನ್ನು ಎಣಿಸುವಂತೆ ಮಾಡುವೆನು. ಯಾರಿಗ ಮಾವ ನರಕದ ಮಾರ್ಗ? ನಿನಗೆ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದಿರಲಿ, ಸಮಾಚಾರವೇನು ಕೌರವೇಶ್ವರ? ಮಾವ, ಯುದ್ಧದ ಸಕಲ ಸಿದ್ಧತೆಗಳಿಗಾಗಿ ನಿನ್ನ ಸಲಹೆಯನ್ನು ಪಡೆಯುವುದಕ್ಕಾಗಿ ನಿನ್ನನ್ನು ಎಲ್ಲೆಲ್ಲಿ ಹುಡುಕಾಡಿದನು ಗೊತ್ತೇ ಮಾವ? ಅದರಲ್ಲಿ ನನ್ನ ಸಲಹೆಯ ಅಗತ್ಯವೇನಿದೆ ಕುರುರಾಜ? ಮಾವ, ಈಗಾಗಲೇ ಜೇತೃದ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಬರ್ತಿರುವೆಂದು ದೂತನು ಸಮಾಚಾರವನ್ನು ತಂದನಲ್ಲ. ಹೀಗಿರುವಾಗ ಸಕಲ ಸಿದ್ಧತೆಗಳು ನಿನ್ನದೊಂದು ಆಜ್ಞೆಯಿಂದಲೇ ತಾನಾಗೇ ನೆಡ್ತಿರುವಾಗ ಆ ಸಕಲ ಸಿದ್ಧತೆಯನ್ನು ಮಾಡುವ ಶ್ರಮ ನಿನಗೆ ಕಯ್ಯ? ಮಾವ, ಹಲಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ತೋಳಗಳ ಬಲದಿಂದಲೇ ಆ ಪಾಂಡವರ ಸಮಸ್ತ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿಬಿಡಬಲ್ಲೆ ಮಾವ. ಆದರೆ ಜ್ಞಾತಿ, ಹಿಂಸೆ, ಸಹೋದರ ಕಲಹ ಇದು ಉಚಿತವೇ ಶಕುನಿ? ಹಾಗಾದರೆ ಸುಯೋಧನ ದುಡುಕಬೇಡ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಕ್ಷತ್ರಿಯ ಕುಲಕ್ಕೆ ಕಳಂಕ ಸ್ವರೂಪನು. ಇಂತಹ ಮೋಸ, ವಂಚನೆ, ದ್ರೋಹದ ತಂತ್ರ ತವರಾಗಿರುವ ಆ ಮಾಯಾವಿ ಕೃಷ್ಣನ ಮಾತು
ನಿನಗೆ ಹಿತ ಬೋಧನೆಯಾಯಿತೆ ಮಾವ. ಛೇ ಛೇ, ಎಚ್ಚರದಿಂದಿರು ದುರ್ಯೋಧನ, ಎಚ್ಚರದಿಂದಿರು. ಸಹೋದರ ದುರ್ಯೋಧನ, ಅದು ನಿನ್ನ ಸಹೋದರನಾದ ದುಶ್ಯಾಸನು ಇತ್ತಲೇ ಬರುತ್ತಿರುವನು. ಸಮಾಚಾರವೇನು ಕೇಳಿ ತಿಳಿಕೋ ಕೌರವೇಶ್ವರ. ಆಗಲಿ ಮಾವ. ದುರಾಖ್ಯಾನಿ ದುರಾಪಕರ ಪರಾಧಾಳಿ ಬಲ ಸಹೋದರ. ದುರಾಖ್ಯಾನಿ ದುರಾಪಕರ ಪರಾಧಾಳಿ 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 ಅಗಣ್ಯ ಪಡವೆಯಲ್ ಮಹಾಂತ ಭೀಮನ ಬಲ ಬಲ ಸಹೋದರ. ಅಗಣ್ಯ ಪಡವೆಯಲ್ ಮಹಾಂತ ಭೀಮನ ಮಣ್ಣೆ ಬಿಡಿದು ಚೆಂಡ ನಾಡಿ ತೆಗೆದು ಬಿಡುವೆ ನಾಂಬಲ. ಮಣ್ಣೆ ಬಿಡಿದು ಚೆಂಡ ನಾಡಿ ತೆಗೆದು ಬಿಡುವೆ ನಾಂಬಲ. ತೆಗೆದು ಬಿಡುವೆ ನಾಂಬಲ, ತೆಗೆದು ಬಿಡುವೆ ನಾಂಬಲ. ದುರಾಜ್ಞರಲ್ಲಿ ದುರಾಪಕರ ಪರಾಧಾಳಿ ಬರಾಧಾಳಿ ಸಹೋದರ ಪರಾಧಾಳಿ ಸೀರೆ. ಅಗ್ರಜ ಸಹೋದರ, ಕೃಷ್ಣನು ಸ್ಥಿರಾವಧಿಗೆ ಬಂದಿರುವಂತೆ ನಾಳೆ ಪದಂಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವಂತೆ ಸಹೋದರಣ್ಣ, ಶಾಂತಿ ಸಂಧಾನ. ಏನು ಕೃಷ್ಣನ ಅಸ್ಥಿರಾವತಿಗೆ ಬಂದಿರುವುದೇ? ಹಾಗಾದ್ರೆ ಬೇಗ ಹೋಗಿ ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು ಸಹೋದರ. ಆ ಧರ್ಮದ ಗೋಪಾಲನು ನಮ್ಮ ಸತ್ಕಾರವನ್ನು ನಡೆಸುವುದಿಲ್ಲ. ಆಯ ರಾಜ್ಯ ಪ್ರಸವವನ್ನು ದಾಟಿ ಆ ದರಿದ್ರ ಮುರುಕು ಜೋಮಣಿಗೆ ಆಚರಿಸಿರುವಂತೆ ಎಷ್ಟೊಂದು ಅವಹೇಳನವನ್ನ, ಎಷ್ಟೊಂದು ಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯ ಭಕ್ತ ಪರೋಧೀನನು, ಆತನಿಗೆ ವಿಧರಂತ ಭಕ್ತರ ಮತ್ತಾರಿವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ದಿನ ನಮ್ಮ ಮಂದಿರಕ್ಕೆ ಬರುವನು. ನೀನು ಚಿಂತಿಸಬೇಡ, ಬೇಗ ಹೋಗಿ ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು ಸಹೋದರ. ಕುಲಾಚಲ ಗಸಡಿದಂತ ಪಂಥ ಆ ಬಣ್ಣ ಭೀಮನ ಹುಣ್ಣಿಗೆ ವಿಷಯಂತ ಪಾನ ಮಾಡಲು ಸದಾ ಸಿದ್ಧನಾಗಿರುವೆ. ಹೀಗಿರುವಲ್ಲಿ ಸತ್ಕಾರವಂತೆ ಸತ್ಕಾರ ನನಗೆ ಒಪ್ಪದು ಒಪ್ಪದು ಒಪ್ಪದು. ದುರಾತ್ಮರಾದ ದ್ರೋಹಿಗಳ ಹೊರ ಮೂಡಿವೆ ದೀಕ್ಷದ ಬರೇ ಬರೇ ಸಹೋದರ. ದುರಾತ್ಮರಾದ ದ್ರೋಹಿಗಳ ಹೊರ ಮೂಡಿವೆ ದೀಕ್ಷದ, ಹೊರ ಮೂಡಿವೆ ದೀಕ್ಷದ, ಹೊರ ಮೂಡಿವೆ ದೀಕ್ಷದ. ಹುಣ್ಣರನ್ನು ಛೇದಿಸಿ ಸರ್ವ ಜಯಿಸಿ ಬರುವೆನ. ಹುಣ್ಣರನ್ನು ಭೇದಿಸಿ ಸರ್ವ ಜಯಿಸಿ ಬರುವೆನ. ಇದಕ್ಕೆ ದೈವ ಅದವರನ್ನು ಸಿರವ ಕಡೆದು ಬರುವೆನ. ಬಲ ಸಹೋದರ ಬಲ. ಇದಕ್ಕೆ ದೈವ ಅದವರನ್ನು ಸಿರವ ಕಡೆದು ಬರುವೆನ. ಸಿರವ ಕಡೆದು ಬರುವೆನ. ಸಿರವ ಕಡೆದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಹೊರವು ಮೂಡಿವೆ ದೀಕ್ಷಣ, ಹೊರವು ಮೂಡಿವೆ ದೀಕ್ಷಣ, ಹೊರವು ಮೂಡಿವೆ ದೀಕ್ಷಣ. ಸಹೋದರ, ಪ್ರಿಯ ಸಹೋದರ, ನಿಲ್ಲು ನಿಲ್ಲು. ಆಹಾ, ಈ ನನ್ನ ಅಭಿಮಾನಿಶಾಲಿಯಾದ ಸಹೋದರನ್ನು ಸಮಾಧಾನ ಪಡಿಸಲು ನನಗೂ ಒಂದೊಂದು ಸಹಾರಿ ದುಸ್ಸಾಹವೆನಿಸುವುದು. ಇರಲಿ ಮಾವ, ಈಗೇನು ಮಾಡುವುದು? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೂಡದು ಕುರುರಾಜ ಕೂಡದು. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ವೈಭವಂತು ನವೀಕರಿಸಿ ಆ ಮುರುಕು ದಾಸಿ ಪುತ್ರನಾದ ವಿದುರನ ಮನೆಯನ್ನು ಸೇರುತ್ತಿದ್ದಾನೆ. ಛೆ, ಪ್ರಾರಂಭದಲ್ಲೇ ಸಹಿಸದಾರಷ್ಟು ಅಪಮಾನ. ಭಕ್ತಿ ವೈರಾಗ್ಯ ನೆಪದಿಂದ ಈ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಆ ಕೃಷ್ಣಲ್ಲಿ ನಿನಗೆ ಎಷ್ಟೊಂದು ದ್ವೇಷವೇಕೆ? ಅವನಿಂದ ಮಗಾದ ಅಪಮಾನವಾದರೂ ಏನು? ಆ ವಿದುರನು ನಮ್ಮವರೇ ಅಲ್ಲವೇ ಮಾವ? ದುರ್ಯೋಧನ, ದುಡುಕಬೇಡ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಕ್ಷತ್ರಿಯ ಕುಲಕ್ಕೆ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವ ಮಹಾಮಾಯಾವಿಯಾತ. ಏಕೆ? ನಿನಗೆ ತಿಳಿದ ಹಾಗೆ ಜರಾಸಂಧ ಶಿಶುಪಾಲನೆಗಳನ್ನು ಕಾರಣವಿಲ್ಲದೆ ಸಂಹರಿಸಿದನು. ಪಾಪ, ಅವರೆಲ್ಲರೂ ನಿನಗೆ ಎಂತಹ ಆಪ್ತ ಮಿತ್ರರಾಗಿದ್ದರು. ಅವರು ಹೀಗಿದ್ದರೆ ಎಷ್ಟು ಸಹಾಯವಾಗುತ್ತಿತ್ತು. ಅದು ಅಲ್ಲದೆ ಕಂಸನನ್ನು ವಧಿಸಿ ಎರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳಿಸಲು ಸಹೋದರನು ಸುರಪಾಲಿನ ಪ್ರವೃತ್ತನಾಗಿ ಮಾಡಿ ಯಾದವ ರಾಜಲಕ್ಷ್ಮಿಯನ್ನೇ ತನ್ನ ಕೈವಶ ಮಾಡಿಕೊಂಡಿರುವನು.
ಇಂತಹ ದ್ರೋಹ ಕುತಂತ್ರಿಯಾದ ಆ ಮಾಯಾವಿ ಕೃಷ್ಣನಿಗೆ ರಾಜಮನ್ನನೆಯೇ. ಎಚ್ಚರನಿ ದುರ್ಯೋಧನ, ಎಚ್ಚರನಿರು. ಹಾಗಾದ್ರೆ ಆ ದಿನ ನನ್ನನ್ನು ದೋರಿಕೆಗೆ ಹೇಗೆ ಕಳುಹಿಸಿದೆ? ಆ ನನ್ನ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಕುರುಕುಲ ಸಾರ್ವಭೌಮನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕುರುರಾಜ. ಏನದು ಮಾವ ಉದ್ದೇಶ? ಏನೆಂದರೆ ಕಾಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಲ್ಲದೆ. ಹೌದು ಹೌದು ಮಾವ. ಅದರಂತೆಯೇ ಆ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯವಾಗಿತ್ತು. ಏಕೆ ಮಾವ? ಏಕೆಂದರೆ ಆ ಯದುಪತಿಯನ್ನು ಆತನ ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ಬಲವು ಈಗ ಬಂದೊಂದಿರುವ ನಿನಗೆ. ಆದ್ದರಿಂದ ಒಂದು ವೇಳೆ ಆ ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಲು ಬಂದಿದ್ದೇ ಆದರೆ ನೀನು ಅವನ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ಏಕೆ ಬಾವ? ಏಕೆಂದರೆ ಆ ನಿರಾಯುಧನನ್ನು ನೀರಸ್ಥನನ್ನು ಕಟ್ಟಿಕೊಂಡು ಮಾಡುವುದಾದರೂ ಏನು? ಆದ್ದರಿಂದ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ಕೇಳಬೇಕಾಗುತ್ತದೆ. ಆಮೇಲೆ ಏನೋ ಎಂತೋ ತಾಚುರ್ಯ ನಡೆಯುವ ಮೊದಲೇ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿರು. ದುರ್ಯೋಧನ, ಈಗೆಲ್ಲವೂ ಸರಿಯಾಗಿದೆ. ಎಚ್ಚರದಿಂದ ದುರ್ಯೋಧನ, ಎಚ್ಚರದಿಂದರು. ನೀನು ಹೇಳಿದಂತೆ ಆ ಕೃಷ್ಣನು ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕುನಿ. ಹಾಗಾದರೆ ನಿನ್ನ ಕಾರ್ಯವು ನಡೆಯುವಂತಿಲ್ಲ ದುರ್ಯೋಧನ. ಮತ್ತೇನಯ್ಯ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ನಕ್ಕು ನಷ್ಟವಾಯಿತು. ಪುನಃ ಅವರು ಹೊಂದುವುದರೆಂದರೇನು? ಈ ಕ್ಷತ್ರಿಯ ವೀರನಾದ ಈ ಕುರುಭೂಮಿಯನ್ನು ಆ ದರಿದ್ರರಾದ ಭಿಕ್ಷುಕರ ಯಾಂಚನಾಜಡಿಲಿಡಬಹುದೇ? ದುರ್ಯೋಧನ, ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿರುವರು. ಒಂದು ವೇಳೆ ಅವರಿಗೆ ರಾಜ್ಯ ಬೇಕಾದರೆ ಕುರುಕ್ಷೇತ್ರದ ಯುದ್ಧವನ್ನು ಗೆದ್ದು ರಾಜ್ಯವನ್ನು ಪಡೆಯಲಿ. ಹೌದು ಮಾವ. ಇಲ್ಲವಾದರೆ ಪುನಃ ಕಾಡಿಗೆ ಹೋಗಲಿ. ಅದಲ್ಲದೆ ಆ ಏಡಿ ಪಾಂಡವರಿಗೆ ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಬಲ ರಾಜ. ಇದು ಉಚಿತವಾದ ಕಾರ್ಯವೇ ಸರಿ ಮಾವ. ನಿನ್ನ ಮಾತಿನಂತೆ ಯುದ್ಧ ಹೊರತು ಆ ಪಾಂಡವರಿಗೆ ಒಂದು ಸೂರ್ಯ ಮನಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಕೊಡಲಾಗದು. ಅಷ್ಟೇ ಅಲ್ಲ ಕುರುರಾಜ, ಫಲ ಫಲ ಈಗ ಮೆಚ್ಚಿದೆ ನಿನ್ನ ಜಾಣತವನು. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಭಾರಿ ಭಾರಿಯಾಗಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಮಾಯಾವಿ ಕೃಷ್ಣನಿಗೆ ತಕ್ಕ ಪ್ರಾಚಿತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ಬಾವ ನಿನ್ನ ಸಲಹೆ? ಬಿಡೋದು ಯಥಾ ಸಮಯ ಬಂದ ವಿಜ್ಞಾಪಿಸಿಕೊಳ್ಳುವೆನು. ಹಾಗೆ ಆಗಲಿ ಮಾವ. ಯಾವ ಕಾರ್ಯದಲ್ಲಿ ಆಗಲಿ ನಿನ್ನ ಸಲಹೆಯನ್ನು ಪಡೆಯದೆ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ಎಳೆ ದುರ್ಯೋಧನ, ಎಳೆ ಮಾವ, ಎಳೆ ದುರ್ಯೋಧನ, ಎಳೆ ಎಳೆ ದುರ್ಯೋಧನ, ನಡೆ. ನನ್ನ ಸಲಹೆಯನ್ನು ಅಪೇಕ್ಷಿಸಿದರು ಆದಷ್ಟು ಬೇಗ ನಿನ್ನನ್ನೇ ಸಮ್ಮರಿಸಲು. ಏಲ ಕುರುಡನ ಮಗನೇ, ಶಕುನಿ ಎಂಬ ಮೂರಕ್ಷರದ ಅರ್ಥ ನಿನಗೇನು ತಿಳಿದಿರುವೆನು? ಸ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುತಂತ್ರದಿಂದ, ಈ ಎಂದರೆ ನಿರ್ನಾಮ ಮಾಡುವುದೇ. ಈ ಶಕುನಿ ಎಂಬ
ಮೂರಕ್ಷರದ ಅರ್ಥ. ನನ್ನನ್ನು ನಿನ್ನ ಹಿತೇಶಿ ಎಂದು ಭಾವಿಸಿರುವೆನು. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು. ಅದು ಕಾಗೆ ಹೊತ್ತ ಗೂಡಾಯಿತು, ಮಾರಿ ಹೊತ್ತ ಬೀಡಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮುಂಡೆಗೆದರೆ ಮುಂಡೆ ಆಗುವಳು, ಅಂದಿಗೆ ನನ್ನ ಮನಸ್ಸಿಗೆ ಶಾಂತಿ, ನನ್ನ ಪ್ರತಿಕಾರಕ್ಕೆ ವಿಶ್ರಾಂತಿ. ಅಧಿಕಾರವಿದೆ ಎಂದು ಕೊಬ್ಬಿ ಮೇರೇನು ಮೂಡ. ಅಧಿಕಾರ ಎಲ್ಲಿಯವರೆಗಿರುವುದು ನಿನ್ನ ಅಧಿಕಾರ? ಅಧಿಕಾರ 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 ಮತದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಮತದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.